ಓಂ ಶ್ರೀ ಸತ್ ಉಪಾಸಿಯೇ ನಮಃ. ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ಧರ್ಮರಾಂಧಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ಶಂಭವೇ ನಮಃ. ಇವತ್ತಿನ ದಿವಸ ವಿಶೇಷವಾಗಿ 17/8/2026 ಸೋಮವಾರದ ದಿನ ಭವಿಷ್ಯ. ಪಂಚಾಂಗವನ್ನು ನೋಡಿದಾಗ ಶ್ರೀ ಪರಾಭವನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿ ಇರತಕ್ಕಂಥದ್ದು ಸೋಮವಾರ. ಚಿತ್ತಾ ನಕ್ಷತ್ರದ ಪ್ರಭಾವಕ್ಕೊಳಗಾಗಿರ್ತಕ್ಕಂಥ ಚಂದ್ರ. ವಿಶೇಷವಾಗಿ ನಾಗಪಂಚಮಿ ಅಂತಕ್ಕಂಥದ್ದು ಇರುವಂಥದ್ದು. ಸಂಸ್ಕಾರಯುತವಾಗಿ ಪ್ರತಿ ವರ್ಷವೂ ಕೂಡ ನಾಗಚೌತಿ ಅಥವಾ ನಾಗಪಂಚಮಿಯನ್ನ ಆಚರಣೆ ಮಾಡ್ತಕ್ಕಂಥದ್ದು, ಅಂದ್ರೆ ಕುಟುಂಬ ಸಮೇತವಾಗಿ ಆಚರಣೆ ಮಾಡ್ತಕ್ಕಂಥ ಒಂದು ಪದ್ಧತಿಗಳು ಉಂಟು. ತುಂಬಾ ಒಂದು ಫ್ಯಾಮಿಲಿಗಳಲ್ಲಿ ನಾಗದೋಷವಿದ್ದಂಥ ಪಕ್ಷದಲ್ಲಿ ಅಥವಾ ಸರ್ಪಗಳನ್ನು ಹೊಡೆದಿದ್ರೆ ಅಥವಾ ಇಂದಿನ ಪೂರ್ವಾರ್ಜಿತವಾದಂಥ ಕರ್ಮಫಲದ ಶೇಷ ಕರಗಬೇಕು ಅಥವಾ ಹಿರಿಕರು ಯಾರೋ ತಪ್ಪು ಮಾಡಿದ್ದು ಅದರಿಂದ ಬಚಾವಾಗಬೇಕು ಅನ್ನೋದಿತ್ತು ಅಂತಂದ್ರೆ ಈ ನಾಗಪಂಚಮಿಯನ್ನ ಸಂಸ್ಕಾರಯುತವಾಗಿ ವಂಶಪಾರಂಪರವಾಗಿ ಆಚರಣೆ ಮಾಡ್ತಕ್ಕಂಥ ಒಂದು ಪದ್ಧತಿಗಳಿದೆ. ಒಂದೊಂದು ಕಡೆ ಅಂದ್ರೆ ಕುಳೆನಾಗರು ಅಂತ ಮಾಡ್ತಾರೆ, ಇದು ನಾಗಪಂಚಮಿಯನ್ನು ಆಚರಣೆ ಮಾಡುವಂತರು ಮಾಡ್ತಾರೆ. ಕೆಲವರು ಗಣಪತಿ ಹಬ್ಬದಲ್ಲಿ ಮಾಡ್ತಾರೆ ಚೌತಿಯನ್ನ. ಇನ್ನು ಕೆಲವರು ಕೂಳೆ ನಾಗರು ಅಂತಕ್ಕಂಥ ರೀತಿಯಲ್ಲಿ ಹೊಲಭಾಗದಲ್ಲಿ ಅಂದ್ರೆ ರೈತರು ಹೊಲದಲ್ಲಿರ್ತಕ್ಕಂಥ ಜಮೀನಿನಲ್ಲಿ ಒಂದು ನಿರ್ದಿಷ್ಟವಾದಂಥ ಜಾಗದಲ್ಲಿ ಮಾಡ್ತಕ್ಕಂಥದ್ದು, ಅದು ನಾಗದೇವತೆಯನ್ನು ಹಿಟ್ಟು ಮಾಡ್ತಕ್ಕಂಥ ಒಂದು ಪದ್ಧತಿಗಳಿರ್ತದೆ. ಅಂದ್ರೆ ಆಯಾ ಸಂಸ್ಕಾರ ಆಯಾ ಪದ್ಧತಿಗಳು ಬೆಳ್ಕೊಂಡು ಬಂದಂತ ರೀತಿಯಲ್ಲಿ ಎಲ್ಲೇ ಮಾಡಿದ್ರು ಕೂಡ ಒಟ್ಟಿನಲ್ಲಿ ನಾಗದೇವತೆಯೇ ಪೂಜೆ ಮಾಡ್ತಕ್ಕಂಥದ್ದು ಇರುವಂಥದ್ದು ಸಾಮಾನ್ಯವಾಗಿ. ಹಾಗಾಗಿ ಈ ನಾಗದೋಷವಿದ್ದರೆ, ಒಂದು ಪಕ್ಷ ಸಂಸ್ಕಾರವಿಲ್ಲ ಅಂದ ಪಕ್ಷದಲ್ಲಿ ಅಟ್ಲೀಸ್ಟ್ ನಾಗದೋಷವಿದ್ದರೆ ಇವತ್ತಿನ ದಿವಸ ಹೋಗಿ ಅಲ್ಲಿ ಒಂದಿಷ್ಟು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ, ಏನಾದರೂ ಕರ್ಮಗಳಿದ್ದರೆ ದೋಷಗಳಿದ್ದರೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮಾಡಿರ್ತಕ್ಕಂಥ ಅಪರಾಧಗಳಿಗೆ ಕ್ಷಮಾಪಣೆಯನ್ನು ಕೇಳ್ಕೊಂಡು ಬನ್ನಿ. ತುಂಬಾ ಅದ್ಭುತವಾದಂಥ ಒಂದು ಫಲ. ಅಂದ್ರೆ ಆ ದಿವಸಕ್ಕೆ ಅಂತ ಶಕ್ತಿ ಇರ್ತದೆ. ಶ್ರಾವಣ ಮಾಸದಲ್ಲಿ ಬರ್ತಕ್ಕಂಥ ಪಂಚಮಿ ತಿಥಿ ಸೋಮವಾರ ಬೇರೆ ಬಂದಿರತಕ್ಕಂಥದ್ದು ಬಹಳಷ್ಟು. ಯಾಕೆಂದ್ರೆ ಸಾಕಷ್ಟು ಈ ನಾಗದೋಷಗಳು ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರ್ತದೆ, ಮಾನಸಿಕವಾದಂಥ ಸ್ಥಿತಿಗತಿಗಳ ಮೇಲೆ. ಚಂದ್ರನಿಗೆ ಅಧೀನವಾಗಿರ್ತಕ್ಕಂಥ ಸೋಮವಾರವೇ ಬಂದಿರತಕ್ಕಂಥದ್ದಾಗಿರೋದ್ರಿಂದ ಮಾನಸಿಕವಾದಂಥ ಕ್ಲೇಶ, ಮನಸ್ಸಿನಲ್ಲಿ ಆಗ್ತಕ್ಕಂಥ ಗೊಂದಲ, ಆತಂಕ, ಸಂಕಟ, ವೇದನೆ, ಮನಸ್ಸು ನಿಯಂತ್ರಣಕ್ಕೆ ಬರ್ತಾ ಇಲ್ಲ, ತುಂಬಾ ನೆಗೆಟಿವ್ ಥಾಟ್ಸ್ಗಳು ವಿಪರೀತವಾಗಿ ಬರ್ತಾ ಇದೆ. ಅಂದ್ರೆ ಈ ದಿವಸ ನಾಗದೇವತೆಯ ದರ್ಶನ ಪ್ರದಕ್ಷಿಣೆ ಮಾಡತಕ್ಕಂಥ ಒಂದು ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ರಾಹುಕಾಲವನ್ನು ನೋಡಿದಾಗ 7:45 9:19 ಇರುವಂಥದ್ದು. ಗುಳಿಕ ಕಾಲವನ್ನು ನೋಡಿದಾಗ 2:01 3:35 ಇರುವಂಥದ್ದು. ಯಮಗಂಡ ಕಾಲ ನೋಡಿದಾಗ 10:53 12:27 ಇರ್ತಕ್ಕಂಥದ್ದನ್ನ ನೀವು ನೋಡುವಂಥದ್ದು. ವಿಶೇಷವಾಗಿ ಚಿತ್ತಾ ನಕ್ಷತ್ರ, ಕುಜನ ಪ್ರಭಾವ, ಚಂದ್ರನ ಪ್ರಭಾವ, ನಾಗದೇವತಾ ಪೂಜೆ ಇರ್ತಕ್ಕಂಥ ಪಂಚಮಿಯೂ ಇರ್ತಕ್ಕಂಥದ್ದಾಗಿದ್ದರಿಂದ ನಾಗದೇವತಾ ಪ್ರಭಾವ ಇಷ್ಟೂ ಪ್ರಭಾವ ಇರತಕ್ಕಂಥ ದಿವಸ ಆಗಿರೋದ್ರಿಂದ ತುಂಬಾ ವಿಶೇಷವಾದಂಥ ಫಲ. ದೇವತಾ ಆರಾಧನೆಯನ್ನು ಮಾಡಿ ಅದ್ಭುತವಾದಂಥ ಫಲ ಸಿಗ್ತದೆ. ಇಲ್ಲ ಅಂದ ಪಕ್ಷದಲ್ಲಿ ನಾಗದೇವತೆಯನ್ನು ಆರಾಧನೆ ಮಾಡ್ತಕ್ಕಂಥ ಪದ್ಧತಿಗಳು ಸಂಸ್ಕಾರಗಳನ್ನು ಸಾಮಾನ್ಯವಾಗಿ ತುಂಬಾ ಜನಗಳಲ್ಲಿ ಇರ್ತಾರೆ, ದಿವಸಗಳೇ ಚೇಂಜ್ ಇರ್ತದೆ ಅಷ್ಟೇ. ಗಣಪತಿ ಹಬ್ಬದಲ್ಲಿ ಕೆಲವರು ಮಾಡ್ತಾರೆ, ಈಗ ಕೆಲವರು ಮಾಡ್ತಾರೆ. ಇನ್ನು ಹಳ್ಳಿ ಕಡೆ ಇರ್ತಕ್ಕಂಥವ್ರು ಹೊಲಗದ್ದೆಗಳಲ್ಲಿ ಅವ್ರವ್ರಿಗೆ ತಕ್ಕನಾದಂಥ ರೀತಿಯ ಒಂದು ಹಬ್ಬ ಹರಿದಿನಗಳಲ್ಲಿ ಮಾಡ್ತಕ್ಕಂಥ ಪದ್ಧತಿಗಳಿರ್ತದೆ. ಆದರೆ ಎಲ್ಲರಲ್ಲೂ ಕೂಡ ಸಾಮಾನ್ಯವಾಗಿ ಮಾಡುವಂತ ಒಂದು ಪದ್ಧತಿ ಇದೆ. ಅಕಸ್ಮಾತ್ ಅಲ್ಲೂ ಕೂಡ ಮಾಡುವಂತ ಪದ್ಧತಿ ಇಲ್ಲ ಅನ್ನೋ ರೀತಿಯಲ್ಲಿ ಸಂಸ್ಕಾರ ಇರ್ತಕ್ಕಂಥವ್ರು ಸಾಧ್ಯವಾದ ನಾಗದೇವತೆ ಪ್ರದಕ್ಷಿಣೆ ಮಾಡಿ, ಇಲ್ಲ ಅಂದ್ರೆ ಶಿವಯ್ಯನಿಗೆ ಅಭಿಷೇಕವನ್ನ ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ. ಶ್ರಾವಣ ಸೋಮವಾರ ನಾಗಪಂಚಮಿ ಬಂದಿದೆ, ಅದ್ಭುತವಾದಂಥ ಫಲ ಸಿಗುತ್ತೆ ನಿಮಗೆ. ಇನ್ನು ಚಿತ್ತಾ ನಕ್ಷತ್ರ ಪ್ರಭಾವಕ್ಕೊಳಗಾಗಿರೋದ್ರಿಂದ ಮೇಷರಾಶಿ ನಮಗೆ ಸಂಬಂಧಪಟ್ಟಂತ ರೀತಿಯಲ್ಲಿ ನೋಡಿದಾಗ ಸಾಮಾನ್ಯವಾಗಿ ಏನಾಗುತ್ತೆ, ಲಾಭ, ಅದೃಷ್ಟ, ಯೋಗ ಫಲ ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಗೋದಕ್ಕೆ ದಾರಿ ಇದೆ. ಅಂದ್ರೆ ಸಾಮಾನ್ಯವಾಗಿ ಲಾಭದಲ್ಲಿ ಪರಿವರ್ತನಾ ಸ್ಥಿತಿ ಅಂತಕ್ಕಂಥ ರೀತಿಯಲ್ಲಿ ಕಂಡು ಬರುತ್ತದೆ. ಹಾಗಾಗಿ ಏನಾಗುತ್ತೆ, ನೀವು ಮಾಡುವಂತ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಲಾಭವನ್ನ ತರುತ್ತದೆ, ಆದರೆ ಗೊಂದಲಗಳಿಂದ ಮುಕ್ತರಾಗ್ತಕ್ಕಂಥ ಅವಕಾಶಗಳು ಇರುವುದಿಲ್ಲ. ಏನೋ ಒಂದು ಸಣ್ಣದಾಗಿ ತಪ್ಪುಗಳು ಆಗಬಹುದು, ಪೂಜೆ ಪುನಸ್ಕಾರಗಳಲ್ಲಿ ಸ್ವಲ್ಪ ಸಣ್ಣ ಪುಟ್ಟದಾದ ತಪ್ಪುಗಳು ಆಗಬಹುದು, ಅಥವಾ ಲೋಪದೋಷಗಳಾಗುವಂತ ಸ್ಥಿತಿ ಇರುತ್ತೆ. ಅದನ್ನು ಸ್ವಲ್ಪ ಜಾಗ್ರತೆಯಿಂದ ನಿರ್ವಹಿಸ್ತಕ್ಕಂಥದ್ದು ಸೂಕ್ತ. ಯಾಕಂದ್ರೆ ಬಾಧಕಾಧಿಪತಿ ಪ್ರಭಾವವಲ್ಲ, ಇಷ್ಟವಿಲ್ಲದಂತ ಕೆಲವೊಂದು ಘಟನೆಗಳು ನಡೆಯಬಹುದು, ಅಥವಾ ಇಷ್ಟವಿಲ್ಲದಂತ ರೀತಿಯಲ್ಲಿ ನಿಮ್ಮ ವಾತಾವರಣಗಳು ನಿರ್ಮಾಣವಾಗಿ ಬರುವಂತ ಸಾಧ್ಯತೆಗಳಿರುತ್ತೆ.
ಆರ್ಥಿಕವಾದಂಥ ಸ್ಥಿತಿಯೂ ಸುಧಾರಣೆ ಆಗುತ್ತೆ. ಲಾಭದಲ್ಲೂ ಚೇತರಿಕೆಯನ್ನು ಕಾಣತಕ್ಕಂಥ ಸನ್ನಿವೇಶಗಳೆಲ್ಲವೂ ಕೂಡ ಇರುತ್ತೆ. ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತ ರೀತಿಯಲ್ಲಿ ಬೇರೆಯವರ ಕೈ ಕೆಳಗೆ ದಿನಗೂಲಿ, ವಾರಗೂಲಿ ಅಥವಾ ತಿಂಗಳ ಸಂಬಳ ಕೆಲಸ ಮಾಡುವಂಥವ್ರಿಗೆ ಅಷ್ಟೊಂದು ಸೂಕ್ತವಾದಂಥ ವ್ಯವಸ್ಥೆ ಇರೋದಿಲ್ಲ, ಅಥವಾ ಅನುಕೂಲ ಅಂತಕ್ಕಂಥದ್ದು ಇರೋದಿಲ್ಲ ಅಂತಕ್ಕಂಥದ್ದು ಏನೋ ಒಂದು ರೀತಿಯಲ್ಲಿ ಜಿಡ್ಡುಗಟ್ಟಿದಂಗೆ ಹೋಗ್ತಕ್ಕಂಥ ಪರಿಸ್ಥಿತಿಗಳು. ಇಷ್ಟೇ ಇಲ್ಲದಿದ್ದರೂ ಕೂಡ ಕೆಲಸವನ್ನ ಮಾಡತಕ್ಕಂಥ ಒಂದು ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿರುವಂಥದ್ದು ಸ್ಪಷ್ಟವಾಗಿ ತೋರಿಸ್ತಕ್ಕಂಥದ್ದು ಉಂಟು. ಅದರ ಜೊತೆಯಲ್ಲಿ ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ಜಾಗ್ರತೆ. ಈ ಪೈಲ್ಸ್ ಪ್ರಾಬ್ಲಮ್ ಇರ್ತಕ್ಕಂಥವ್ರು, ರಕ್ತದಲ್ಲಿ ಕೆಂಪು ರಕ್ತ ಕಣ ಕಡಿಮೆ ಇರ್ತಕ್ಕಂಥದ್ದು, ಅಥವಾ ಸುಸ್ತು ಜಾಸ್ತಿ ಆಗುವಂಥದ್ದು, ವೀಕ್ನೆಸ್ ಆಗುವಂಥದ್ದು, ಅಥವಾ ಸ್ಟ್ರೆಂತ್ ಕಡಿಮೆ ಆಗ್ತಕ್ಕಂಥ ಸಂದರ್ಭ, ಕನ್ಫ್ಯೂಸ್ ಜಾಸ್ತಿ ಆಗ್ತಕ್ಕಂಥದ್ದು, ಮಾಟ ಮಂತ್ರ ತಂತ್ರ ಅನ್ನೋ ರೀತಿಯಾದಂಥ ಭ್ರಮೆಗಳು, ಗೊಂದಲಗಳು ಏರ್ಪಡ್ತಕ್ಕಂಥದ್ದು, ಯಾವುದೇ ವಿಷಯಗಳಾದ್ರೂ ಕೂಡ ಒಂದು ನಿರ್ದಿಷ್ಟವಾದಂಥ ನಿರ್ಧಾರಕ್ಕೆ ಬರೋದಿಲ್ಲಕ್ಕೆ ಸಾಧ್ಯ ಆಗೋದಿಲ್ಲ. ಒಳಿತು ಕೆಡುಕುಗಳ ನಡುವಲ್ಲಿ ಕ್ಲಾಶ್ಗಳು ಜಾಸ್ತಿ ಆಗುವಂಥ ಸ್ಥಿತಿ. ಅಷ್ಟಮಾಧಿಪತಿಯು ಅವನೇ ಆಗಿರ್ತಕ್ಕಂಥದ್ದಾಗಿರೋದ್ರಿಂದ ಒತ್ತಡಗಳಿಂದ ಮುಕ್ತರಾಗ್ತಕ್ಕಂಥ ಅವಕಾಶಗಳಿಲ್ಲ. ಅದೇ ರೀತಿಯಲ್ಲಿ ಆಕಸ್ಮಿಕವಾದಂಥ ಲಾಭವನ್ನೂ ಕೂಡ ನೋಡ್ತಕ್ಕಂಥ ಪರಿಸ್ಥಿತಿಗಳು ಕಂಡು ಬರ್ತದೆ. ಆರೋಗ್ಯ ಆಗಲೇ ಹೇಳಿದಂಥ ರೀತಿಯಲ್ಲಿ ಕೆಲವೊಂದು ವಿಷಯಗಳಿಗೆ ಮಾತ್ರವೇ ಸ್ವಲ್ಪ ಸಮಸ್ಯೆಗಳು ಉತ್ಪತ್ತಿ ಆಗಬಹುದು. ಮೇಷರಾಶಿಗೆ ಸಂಬಂಧಪಟ್ಟಂತ ರೀತಿ ನೋಡಿದಾಗ ಪರಿಹಾರ ಏನು ಮಾಡ್ಕೊಳ್ಬೇಕಾಗತ್ತೆ? ಹೇಗಿದ್ರು ನಾಗಪಂಚಮಿ ಇದೆ, ನಾಗದೇವತೆಗೆ ಪ್ರದಕ್ಷಿಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ಯಾಕೆಂದ್ರೆ ಆ ಕುಜ ಅಂತಕ್ಕಂಥದ್ದು ರಾಹು ಪ್ರಭಾವ ಪರಿವರ್ತನಾ ಸ್ಥಿತಿನಲ್ಲಿರೋದ್ರಿಂದ ಸ್ವಲ್ಪ ನಾಗದೇವತೆ ಆರಾಧನೆ ಮಾಡ್ತಕ್ಕಂಥದ್ದೇ ಸೂಕ್ತ. ಇನ್ನು ವೃಷಭ ರಾಶಿಗೆ ಸಂಬಂಧಪಟ್ಟಂತ ರೀತಿ ನೋಡಿದಾಗ ಆರ್ಥಿಕವಾದಂಥ ಸ್ಥಿತಿಗತಿಗಳು ಸ್ವಲ್ಪ ಸುಧಾರಣೆ ಆಗ್ತಕ್ಕಂಥದ್ದು. ಬೇರೆ ಕಡೆ ದಿನಗೂಲಿ, ವಾರಗೂಲಿ, ತಿಂಗಳ ಸಂಬಳ ಕೆಲಸ ಮಾಡುವಂಥವ್ರಿಗೆ ಸ್ವಲ್ಪ ಒತ್ತಡಗಳು ಜಾಸ್ತಿ ಇರ್ತದೆ, ಜವಾಬ್ದಾರಿಗಳು ಜಾಸ್ತಿ ಬೀಳುವಂಥ ಸಂದರ್ಭ. ಮಾತಿನಿಂದ ಸ್ವಲ್ಪ ಸಮಸ್ಯೆಗಳು ಉತ್ಪತ್ತಿಯಾಗಬಹುದು. ಮಾತೆ ದಾಂಪತ್ಯದ ಮೇಲೆ ದುಷ್ಪರಿಣಾಮ ಅಥವಾ ದಾಂಪತ್ಯ ಜಗಳವನ್ನ ಜಾಸ್ತಿ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಗಳು ಬರುವಂಥದ್ದು. ಉಳಿತಾಯಕ್ಕೆ ಸಂಬಂಧಪಟ್ಟಂತ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ತೀರಿ. ಅದರ ಜೊತೆಯಲ್ಲಿ ಸ್ವಲ್ಪ ಮೋಸಕ್ಕೂ ಒಳಗಾಗುವಂತ ಸ್ಥಿತಿ ಇದೆ. ಯಾರಿಗೋ ನಂಬಿ ಮೋಸ ಹೋಗ್ತಕ್ಕಂಥ ಸಂದರ್ಭಗಳು, ಅಥವಾ ಆಸೆಗೆ ಬಲಿಯಾಗಿ ನಷ್ಟವನ್ನು ಹೊಂದತಕ್ಕಂಥದ್ದು. ಈ ಷೇರು ಮಾರುಕಟ್ಟೆ, ಕಮಿಷನ್ ಬೇಸಿಕ್ ವ್ಯವಹಾರ ಯಾರು ಮಾಡ್ತಿರೋ ಅವರೆಲ್ಲರಿಗೂ ಕೂಡ ನಷ್ಟಗಳಾಗಬಹುದು. ಪಾಲುದಾರಿಕೆ ವ್ಯವಹಾರ ಉತ್ತಮವಾದಂಥ ಅವಕಾಶಗಳನ್ನು ತಂದುಕೊಡುವಂಥ ಸಾಧ್ಯತೆಗಳೆಲ್ಲ ಕೂಡ ಕಂಡುಬರುವಂಥದ್ದು. ಪ್ರಯಾಣದಲ್ಲಿ ಸಮಸ್ಯೆಗಳು ಉತ್ಪತ್ತಿಯಾಗುವಂಥದ್ದು. ಕೆಲಸ ಮಾಡಿದಂಥ ಕೆಲಸಕ್ಕೆ ತಕ್ಕನಾದಂಥ ಪ್ರತಿಫಲ ಸಿಗುವಂಥದ್ದು. ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಸಹಕಾರಿಯಾಗಿರ್ತಕ್ಕಂಥ ಸ್ಥಿತಿಯನ್ನ ಈ ದಿವಸ ವೃಷಭ ರಾಶಿಯನ್ನು ನೋಡುವಂತ ಸಾಧ್ಯತೆಗಳಿದೆ. ಹಾಗಾಗಿ ಚಿಂತೆ ಮಾಡುವಂತ ಅವಶ್ಯಕತೆಗಳೇನಿರೋದಿಲ್ಲ. ಪರಿಹಾರ ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥದ್ದು ಅಥವಾ ಈ ದಿವಸ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದ್ರೆ ದುರ್ಗಾದೇವಿಯ ನಾಮಸ್ಮರಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಮಿಥುನ ರಾಶಿಗೆ ಸಂಬಂಧಪಟ್ಟಂತ ರೀತಿ ನೋಡಿದಾಗ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಸ್ವಲ್ಪ ಜಾಗ್ರತೆ. ಈ ಅರ್ನಿಯ ಸಂಬಂಧಪಟ್ಟ ಸಮಸ್ಯೆ, ಪೈಲ್ಸು, ಅಜೀರ್ಣ ದೋಷ, ಡಸ್ಟ್ ಅಲರ್ಜಿ, ವೀಸಿಂಗ್ ಪ್ರಾಬ್ಲಮ್ ಇರ್ತಕ್ಕಂಥವ್ರಿಗೆ, ಮತ್ತು ಸ್ವಲ್ಪ ದೇಹದ ಒಳಗಡೆ ಸೋಂಕು ಆಗುವಂಥ ಸಂದರ್ಭ, ಹೊಟ್ಟೆ ಇನ್ಫೆಕ್ಷನ್ ಆಗುವಂಥದ್ದು, ಈ ಪರಿಸ್ಥಿತಿಗಳೇನಾದರೂ ಬರುವಂಥದ್ದು, ಮತ್ತು ಎಕ್ಸೆಸ್ ಆಫ್ ಹೀಟ್ ಜಾಸ್ತಿ ಆಗುವಂಥದ್ದು. ಆರೋಗ್ಯದ ಮೇಲೆ ಬಹಳ ಎಚ್ಚರಿಕೆ. ಮತ್ತೆ ಟ್ರೀಟ್ಮೆಂಟ್ ತಗೊಂಡ್ರೂ ಕೂಡ ಅದು ಕ್ಯೂರ್ ಆಗೋದಿಲ್ಲ, ತುಂಬಾ ಲಾಂಗ್ ಆಗುತ್ತೆ. ಇವತ್ತು ತಗೊಂಡಿದ್ದು ಏನೋ ಸ್ವಲ್ಪ ಮಿಸ್ಗೈಡ್ ಆಗಿ ಅಥವಾ ಏನೋ ನಿಮ್ಮ ದೇಹಕ್ಕೆ ಹೊಂದಾಣಿಕೆ ಆಗದೇ ಇರ್ತಕ್ಕಂಥ ರೀತಿಯಲ್ಲಿ ಸ್ವಲ್ಪ ಔಷಧಿಯನ್ನು ತೆಗೆದುಕೊಂಡು ಅದು ಇನ್ನಷ್ಟು ಸಮಸ್ಯೆ ಆಗುವಂತ ಸಂದರ್ಭಗಳು ಬರಬಹುದು. ಹಾಗಾಗಿ ಜಾಗ್ರತೆ. ಔಷಧಿ ತೆಗೆದುಕೊಳ್ಬೇಕಾದ್ರೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ತೆಗೆದುಕೊಳ್ಳಿ. 2-3 ಬಾರಿ ಪರಿಶೀಲನೆ ಮಾಡಿ ತೆಗೆದುಕೊಳ್ತಕ್ಕಂಥದ್ದು ಸೂಕ್ತ. ಶತ್ರುಕಾಟ, ಸಾಲ ಬಾಧೆಗಳು ಹೆಚ್ಚಾಗ್ತಕ್ಕಂಥದ್ದು, ನಾಳೆಯ ಭವಿಷ್ಯದ ಚಿಂತೆಗಳು ಹೆಚ್ಚಾಗಿ ಕಾಡಾಟವನ್ನು ಕೊಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಆದರೆ ಲಾಭದ ಪ್ರಮಾಣದಲ್ಲಿ ಅಲ್ಪ ಚೇತರಿಕೆ ಇರುತ್ತೆ, ಆದರೆ ಉಳಿತಾಯದ ಪ್ರಮಾಣಗಳು ಇರುವುದಿಲ್ಲ ಅಂತಕ್ಕಂಥದ್ದು. ಮತ್ತೆ ಕೌಟುಂಬಿಕವಾದಂಥ ಸಹಕಾರ ನಿಮಗೆ ಅಷ್ಟೊಂದು ಸೂಕ್ತವಾಗಿ ಸಿಗುವುದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ. ಆತರ, ಒತ್ತಡ, ಮುಂಗೋಪ ಅಂತಕ್ಕಂಥದ್ದು ಹೆಚ್ಚಾಗಿರುತ್ತೆ ಈ ದಿವಸ ಮಿಥುನ ರಾಶಿಗೆ ಸಂಬಂಧಪಟ್ಟಂತೆ. ಪರಿಹಾರವನ್ನೇ ಏನು ಮಾಡಿಕೊಳ್ಬೇಕಾಗತ್ತೆ? ಎಲ್ಲಾದರೂ ನಾಗದೇವತ ದೇವಸ್ಥಾನವಿದ್ರೆ ಅಥವಾ ಅರಳಿ ಮರ, ಬೇವಿನ ಮರ ಇರುವಂತ ಜಾಗದ ನಾಗದೇವತೆ ಇದ್ರೆ ಒಂದು ಸ್ವಲ್ಪ ಹಾಲನ್ನು ಹಾಕ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಕಟಕ ರಾಶಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಯೋಗಕಾರಕನಾದಂಥವನು ಹೋಗಿ ವ್ಯಯ ಪ್ರಭಾವಕ್ಕೊಳಗಾಗಿರುವಂಥದ್ದು, ಅಷ್ಟಮ ಪ್ರಭಾವಕ್ಕೊಳಗಾಗಿರುವಂಥದ್ದು. ಅಂದ್ರೆ ಅಷ್ಟಮದಲ್ಲಿರ್ತಕ್ಕಂಥ ನಕ್ಷತ್ರದ ಗ್ರಹದ ಪ್ರಭಾವದಲ್ಲಿ ಯೋಗಕಾರಕಗಳು ಕೂಳ್ತಿರ್ತಕ್ಕಂಥದ್ದು. ಅವಮಾನ, ಅಪವಾದ, ನಿಂದರೆ ಅಥವಾ ಕಿರಿಕಿರಿಗಳಾಗ್ತಕ್ಕಂಥದ್ದು, ನಷ್ಟಗಳಾಗ್ತಕ್ಕಂಥದ್ದು, ಮಕ್ಕಳು ಮಾತು ಕೇಳದಲೇ ಇರ್ತಕ್ಕಂಥದ್ದು, ಭಾವನೆಗಳಿಗೆ ಬಿಟ್ಟು ಭಾವನೆಗಳಲ್ಲಿ ಮೋಸ ಹೋಗ್ತಕ್ಕಂಥದ್ದು,
ಪ್ರೀತಿ ವಿಶ್ವಾಸಗಳಿಗೆ ದ್ರೋಹವಾಗ್ತಕ್ಕಂಥ ಸನ್ನಿವೇಶಗಳು ಬರುವಂಥದ್ದು, ಅತಿಯಾಗಿ ಹಚ್ಚಿಕೊಂಡು ನೋವನ್ನು ತಿನ್ನುವಂಥ ಸನ್ನಿವೇಶಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಮಕ್ಕಳು ಅಂತರವನ್ನು ಕಾಯ್ದುಕೊಳ್ತಕ್ಕಂಥದ್ದು, ಪದೇ 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 ಮಕ್ಕಳಿಂದ ಎಡವಟ್ಟುಗಳು, ಸ್ವಲ್ಪ ತಪ್ಪುಗಳಾಗುವಂಥ ಸಾಧ್ಯತೆ, ಇಷ್ಟಪಟ್ಟಿದ್ದು ಯಾವುದು ಆಗ್ತಾ ಇಲ್ಲವಲ್ಲ ಅನ್ನೋ ರೀತಿಯಾದಂಥ ಒತ್ತಡ ನಿರ್ಮಾಣವಾಗಿ ಬರುವಂಥದ್ದು. ಹಾಗಾಗಿ ನಾಳೆಯ ಭವಿಷ್ಯದ ಏನಾಗುತ್ತೆ ಅನ್ನೋ ರೀತಿಯಾದಂಥ ಆತಂಕ, ಉದ್ಯೋಗದ ಏನಾಗುತ್ತೆ ಅನ್ನೋ ರೀತಿಯಾದಂಥ ಆತಂಕ, ಎಷ್ಟು ಕೆಲಸ ಮಾಡಿದ್ರೂ ಕೂಡ ಪ್ರಗತಿ ಆಗ್ತಾ ಇಲ್ಲ, ಅನುಕೂಲವಾಗ್ತಾ ಇಲ್ಲ ಅನ್ನೋ ರೀತಿಯಾದಂಥ ಒಂದು ಆತಂಕದ ಪ್ರಭಾವ ಮತ್ತೆ ಪರಿಣಾಮಗಳು ಹೆಚ್ಚಾಗುವಂಥ ಪರಿಸ್ಥಿತಿಗಳು ಬರಬಹುದು. ಯಾಕೆಂದ್ರೆ ನೀವು ಕೆಲಸ ಮಾಡಿರ್ತೀರಿ, ಅದಕ್ಕೆ ತಕ್ಕನಾದಂಥ ಬಡ್ತಿ ಮತ್ತೊಂದು ಅಥವಾ ಮೇಲ್ಪಂಕ್ತಿ ಸಂಬಳ ಹೆಚ್ಚಾಗದಲ್ಲೇ ಇರ್ತಕ್ಕಂಥದ್ದು, ಅದೇ ರೀತಿಯಲ್ಲಿ ಸ್ಟೇಬಲ್ ಆಗಿರ್ತಕ್ಕಂಥದ್ದು, ಈ ರೀತಿಯಲ್ಲಿ ಸ್ವಲ್ಪ ಎಲ್ಲೋ ತಲೆ ಕೆಡಿಸ್ಕೊಂಡು ಸ್ವಲ್ಪ ನಿದ್ರಾ ಭಂಗವಾಗುವಂಥ ಸಾಧ್ಯತೆಗಳು, ಗೌರವಕ್ಕೆ ಧಕ್ಕೆಯಾಗಬಹುದು, ನಿಮ್ಮ ಒಂದು ಘನತೆಗೆ ಧಕ್ಕೆಯಾಗುವಂಥ ಪರಿಸ್ಥಿತಿಗಳು, ಘಟನೆಗಳು ನಡೀತಕ್ಕಂಥ ಸ್ಥಿತಿಯನ್ನು ಕಟಕ ರಾಶಿನವರು ನೋಡ್ತೀರಿ. ಆರ್ಥಿಕವಾದಂಥ ಮುಗ್ಗಟ್ಟುಗಳು ಕೂಡ ಇರುತ್ತದೆ, ಖರ್ಚುಗಳು ಜಾಸ್ತಿ ಬರುತ್ತೆ, ಉಳಿತಾಯ ಏನು ಮಾಡಿದ್ರು ಕೂಡ ಉಳಿತಾಯ ಮಾಡೋದಕ್ಕೆ ಆಗೋದೇ ಇಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ, ಲಾಭವೂ ಇಲ್ಲ, ಉಳಿತಾಯವೂ ಇಲ್ಲ, ಖರ್ಚುಗಳು ಬೇರೆ ಜಾಸ್ತಿ ಹೋಗುತ್ತೆ. ಈ ಪರಿಣಾಮದಿಂದ ಸ್ವಲ್ಪ ಒತ್ತಡಗಳು ಜಾಸ್ತಿ ಆಗುತ್ತೆ ಕಟಕ ರಾಶಿನವ್ರಿಗೆ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗುತ್ತೆ, ಸಾಧ್ಯವಾದಷ್ಟು ಕೂಡ ರುದ್ರನ ಆಲಯದಲ್ಲಿ ಒಂದು ತಂಬಿಗೆ ನೀರನ್ನ ಅಭಿಷೇಕವನ್ನ ಮಾಡಿಸ್ತಕ್ಕಂಥದ್ದು ಸೂಕ್ತ ಈ ದಿವಸ ಕಟಕ ರಾಶಿನವರು. ಇನ್ನು ಸಿಂಹರಾಶಿನವರಿಗೆ ಸಂಬಂಧಪಟ್ಟಂತ ರೀತಿ ನೋಡಿದಾಗ, ಭಾಗ್ಯಾಧಿಪತಿಯಾದಂಥ ರಾಹು ಮತ್ತೆ ಭಾಗ್ಯಾಧಿಪತಿ ಮತ್ತೆ ರಾಹು ಮತ್ತೆ ಕುಜ ಇಬ್ಬರೂ ಕೂಡ ಪರಿವರ್ತನಾ ಸ್ಥಿತಿನಲ್ಲಿರ್ತಕ್ಕಂಥದ್ದು. ಹಾಗಾಗಿ ನಿಮಗೇನಾಗುತ್ತೆ, ಈ ಎರಡನೇ ಮದುವೆಗೆ ಸಂಬಂಧಪಟ್ಟಂತೆ ಪ್ರಯತ್ನ ಮಾಡ್ತಾ ಇದ್ದೀರಿ ಅಂದ್ರೆ ಅನುಕೂಲ, ಉನ್ನತ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನುಕೂಲವಾಗ್ತಕ್ಕಂಥ ಸಾಧ್ಯತೆ, ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಅನುಕೂಲವಾಗ್ತಕ್ಕಂಥದ್ದು, ಭೂ ವ್ಯವಹಾರಗಳು ಕೈ ಹಿಡಿತಕ್ಕಂಥ ಸಾಧ್ಯತೆ, ತಾಯಿಯ ಸಹಕಾರ ನಿಮಗೆ ಸಿಗುವಂಥದ್ದು, ವಿದ್ಯಾ ಪ್ರಗತಿಯನ್ನು ಕಾಣತಕ್ಕಂಥದ್ದು, ವಾಹನದಿಂದ ಯಂತ್ರೋಪಕರಣಗಳಿಂದ ಭೂಮಿಯಿಂದ ಅನುಕೂಲ, ಲಾಭ, ಯೋಗಫಲ, ಅದೃಷ್ಟ ಅನ್ನೋ ರೀತಿಯಾದಂಥ ಸ್ಥಿತಿ, ಆರ್ಥಿಕವಾದಂಥ ಮುಗ್ಗಟ್ಟುಗಳು ಲಾಭ ಚೇತರಿಕೆಯಾಗಿ ಸ್ವಲ್ಪ ಸಮಾಧಾನವಾಗ್ತಕ್ಕಂಥದ್ದು ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂತ ರೀತಿಯಲ್ಲಿ ನೋಡಿದಾಗ, ಮುಂದಿನ ಭವಿಷ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಉತ್ತಮವಾದ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ಒಂದು ಪರಿಸ್ಥಿತಿಗಳು ಬರುವಂಥದ್ದು. ಮತ್ತೆ ಈ ಫ್ಯಾಕ್ಟರಿ ನಡೆಸುವಂಥವ್ರಿಗೆ, ಯಂತ್ರೋಪಕರಣ, ವ್ಯವಹಾರ ಕ್ಷೇತ್ರ, ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಚೇತರಿಕೆಯನ್ನು ಕಾಣತಕ್ಕಂಥ ಸನ್ನಿವೇಶಗಳೆಲ್ಲವೂ ಕೂಡ ಕಂಡು ಬರುವಂಥದ್ದು ಉಂಟು. ಅದೇ ರೀತಿಯಲ್ಲಿ ಉದ್ಯೋಗಸ್ಥರಿಗೂ ಕೂಡ ದಿನಗೂಲಿ, ವಾರಗೂಲಿ, ತಿಂಗಳ ಸಂಬಳ ಕೆಲಸ ಮಾಡುವಂಥವ್ರಿಗೂ ಕೂಡ ಉತ್ತಮವಾದಂಥ ಅವಕಾಶ, ಕೆಲಸ ಕಾರ್ಯಗಳು ಸುಸೂತ್ರವಾಗಿ ಆಗುವಂಥ ಸಂದರ್ಭ. ಆದರೆ ಬದಲಾವಣೆಗೆ ಸಂಬಂಧಪಟ್ಟಂಥ ಉದ್ಯೋಗ ಬದಲಾವಣೆ, ಸ್ಥಳ ಬದಲಾವಣೆ ಅಷ್ಟೊಂದು ಚೆನ್ನಾಗಿ ಇರೋದಿಲ್ಲ ಈ ದಿವಸ ಅಂತಕ್ಕಂಥದ್ದು. ಆರೋಗ್ಯವೊಂದನ್ನು ಸಿಂಹರಾಶಿನವರು ಸರಿಯಾಗಿ ಉಳಿಸಿಕೊಂಡರೆ ಈ ದಿವಸ ಮಿಕ್ಕಿದ್ದೆಲ್ಲವೂ ಕೂಡ ಸುಸೂತ್ರವಾಗಿ ನಡೀತದೆ, ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರುವುದಿಲ್ಲ. ಗಣಪತಿಗೆ ಮೋದಕವನ್ನು ನೈವೇದ್ಯ ಮಾಡತಕ್ಕಂಥ ಪ್ರಯತ್ನ ಮಾಡಿ, ಅದ್ಭುತವಾದಂಥ ಫಲ ನಿಮಗೆ ನಿಮ್ಮದಾಗಿರ್ತದೆ ಈ ದಿವಸ. ಇನ್ನು ಕನ್ಯಾ ರಾಶಿಗೆ ಸಂಬಂಧಪಟ್ಟಂತ ರೀತಿ ನೋಡಿದಾಗ, ಅಷ್ಟಮಾಧಿಪತಿ ಷಷ್ಠಾಂಶ, ಅದೇ ಅಷ್ಟಮಾಧಿಪತಿ ಪ್ರಭಾವ, ಉದ್ಯೋಗ ಒತ್ತಡಗಳು ಜಾಸ್ತಿ ಇರ್ತದೆ, ನಿಮ್ಮ ಘನತೆಗೆ ಧಕ್ಕೆ ಆಗ್ತಕ್ಕಂಥ ಘಟನೆಗಳು ಉದ್ಯೋಗ ಸ್ಥಳದಲ್ಲಿ ಇರ್ತಕ್ಕಂಥದ್ದು, ದಾಂಪತ್ಯದಲ್ಲಿ ಸೌಖ್ಯ ಇರಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ, ದಾಂಪತ್ಯ ಸೌಖ್ಯದಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥದ್ದು, ಅಡ್ಡ ಹಾದಿಯನ್ನು ಹಿಡಿಸ್ತಕ್ಕಂಥ ಸಂದರ್ಭ, ಒತ್ತಡ, ಕಿರಿಕಿರಿ, ಅವಮಾನ, ಅಪವಾದ, ನಿಂದನೆ ಅಂತಕ್ಕಂಥ ರೀತಿಯಲ್ಲಿ, ಶತ್ರುಗಳ ಕಾಟ, ಸಾಲದ ಚಿಂತೆ, ಮೋಸದ ಪ್ರಮಾಣ ಜಾಸ್ತಿ ಆಗುವಂಥ ಸನ್ನಿವೇಶಗಳು ನಿರ್ಮಾಣವಾಗಿ ಬರ್ತದೆ. ಆದರೆ ಶತ್ರುನಾಮಾವಶೇಷವಾಗುವಂಥ ಸ್ಥಿತಿಯೂ ಇದೆ. ಅದೇ ರೀತಿಯಲ್ಲಿ ಆಕಸ್ಮಿಕವಾಗಿ ನಿಮಗೆ ಏನೋ ಒಂದು ಲಕ್ ಅಂತಕ್ಕಂಥದ್ದು, ಏನೋ ಒಂದು ವಿಷಯದಲ್ಲಿ ಯಾವ ವಸ್ತುವಿನಲ್ಲಿ ಲಾಭ ಸಿಗಲಿಲ್ಲ, ಯಾವುದೋ ಒಂದು ವಸ್ತುವಿನಲ್ಲಿ ತುಂಬಾ ಲಾಭ ಸಿಕ್ಬಿಡ್ತದೆ. ಈ ರೀತಿಯಲ್ಲಿ ಏನೋ ಒಂದು ಸಣ್ಣದಾದಂಥ ಬದಲಾವಣೆಯನ್ನು ನೋಡ್ತಕ್ಕಂಥ ಪರಿಸ್ಥಿತಿಗಳು ಬರಬಹುದು. ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಜಾಗ್ರತೆಯಿಂದ ಇರಬೇಕು. ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆ ಸರಿದೂಗಿಸಿಕೊಂಡು ಹೋಗುವಂತ ಎಲ್ಲಾ ಲಕ್ಷಣಗಳಿರ್ತದೆ. ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಯಾವ ಅನಾರೋಗ್ಯ ಕಾರಣಗಳೇ ವಿದ್ಯಾಭ್ಯಾಸದಲ್ಲಿ ತೊಡಕನ್ನು ತರುವಂತ ಸಾಧ್ಯತೆಗಳಿರುತ್ತೆ ಈ ದಿವಸ ಕನ್ಯಾ ರಾಶಿನೋಗಿ ಸಂಬಂಧಪಟ್ಟಂತೆ. ಅಷ್ಟಮಾಧಿಪತಿ ಪ್ರಭಾವವಾಗಿದ್ರೂ ಕೂಡ ಆಕಸ್ಮಿಕವಾದಂತಹ ಅನುಕೂಲವೋ ಅದೃಷ್ಟವೋ ಒಲಿದು ಬರಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ ಇದೆ. ಹಾಗಾಗಿ ಚಿಂತೆ ಮಾಡುವಂತ ಅವಶ್ಯಕತೆಗಳೇನು ಇರೋದಿಲ್ಲ ಈ ದಿವಸ ಕನ್ಯಾ ರಾಶಿಯವರಿಗೆ. ಪರಿಹಾರದ ವಿಚಾರ ಸಂಬಂಧಪಟ್ಟಂತೆ ಮೃತ್ಯುಂಜಯನ ಮಂತ್ರವನ್ನು ಜಪಿಸ್ತಕ್ಕಂಥದ್ದು, ಎಲ್ಲಾದರೂ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಬರ್ತಕ್ಕಂಥ ಪ್ರಯತ್ನ ಇದನ್ನು ಮಾಡಿ ಖಂಡಿತ ಅನುಕೂಲವಾಗುತ್ತೆ. ಇನ್ನು ತುಲಾರಾಶಿನವರಿಗೆ ಸಂಬಂಧಪಟ್ಟಂತ ರೀತಿ ನೋಡಿದಾಗ, ತುಲಾರಾಶಿನವರಿಗೆ ಸ್ವಲ್ಪ ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಮುಗ್ಗಟ್ಟುಗಳು ಆಗಬಹುದು ಅಂತಕ್ಕಂಥ ರೀತಿಯಲ್ಲಿ ಇರ್ತದೆ.
ಲಾಭದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಜಿಗುಪ್ಸೆಗೆ ಒಳಗಾಗುವಂತ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು. ಕೌಟುಂಬಿಕವಾದಂಥ ಅವ್ಯವಸ್ಥೆಗಳು ಸ್ವಲ್ಪ ನಿಮಗೆ ಅತಂತ್ರವನ್ನು ತರಬಹುದು. ಆದರೂ ಕೂಡ ನಿಮಗೆ ಉಳಿತಾಯದ ವಿಚಾರ ಸಂಬಂಧಪಟ್ಟಂತೆ ಒಂದು ಸಣ್ಣ ಪ್ರಮಾಣದಲ್ಲಿ ಪರವಾಗಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಲಾಭ ಹೆಚ್ಚಾಗಿ ಬರಲಿಲ್ಲ ಅಂದ್ರೂ ಕೂಡ ಸಣ್ಣ ಪ್ರಮಾಣದಲ್ಲಾದ್ರೂ ಕೂಡ ಉಳಿತಾಯವಾಗುವಂತ ಪರಿಸ್ಥಿತಿಯನ್ನ ತಂದುಕೊಳ್ಳುವಂತ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು. ಬೇರೆ ಕೈ ಕೆಳಗೆ ಅಂದ್ರೆ ದಿನಗೂಲಿ, ವಾರಗೂಲಿ, ತಿಂಗಳ ಸಂಬಳ ಸಂಬಂಧಪಟ್ಟಂತೆ ಕೆಲಸವನ್ನು ಮಾಡುವಂತವರಿಗೆ ತುಂಬಾ ಅನುಕೂಲ. ಮತ್ತೆ ಆ ಕೆಲಸದಲ್ಲಿ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಉದ್ಯೋಗದ ಹುಡುಕಾಟದಲ್ಲಿ ಇರ್ತೀರಿ ಅಂದ್ರೆ ಅವ್ರಿಗೂ ಕೂಡ ಅನುಕೂಲವಾಗ್ತಕ್ಕಂಥ ಸ್ಥಿತಿ. ಬದಲಾವಣೆಗೆ ಸಂಬಂಧಪಟ್ಟಂತೆ ಅನುಕೂಲ. ಸ್ಥಿರಾಸ್ತಿ ಮಾರಾಟಗಾರರಿಗೆ ಅನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿ. ವಾಹನ ಮಾರಾಟಗಾರರಿಗೆ ಅನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿ. ಫ್ಯಾಕ್ಟ್ರಿಗಳನ್ನ ನಡೆಸುವಂಥವ್ರಿಗೆ ಆ ಫ್ಯಾಕ್ಟ್ರಿ ಜಾಗದಲ್ಲಿ ಕೆಲಸ ಮಾಡುವಂಥ ಜಾಗದಲ್ಲಿ ಕೆಲಸಗಾರರಿಂದ ಸ್ವಲ್ಪ ಏನೋ ಎಡವಟ್ಟುಗಳು ಆಗಬಹುದು. ಅದೊಂದನ್ನು ಸ್ವಲ್ಪ ಸರಿಯಾಗಿ ನಿರ್ವಹಿಸಿ ಸಾಲವನ್ನ ತೀರಿಸತಕ್ಕಂಥ ಯೋಗ ಫಲವೂ ಕೂಡ ಇದೆ. ಆರೋಗ್ಯದಲ್ಲಿ ತಕ್ಕ ಮಟ್ಟಿನ ಸುಧಾರಣೆಯೂ ಕಾಣತಕ್ಕಂಥದ್ದು. ಎರಡನೇ ಮದುವೆಗೆ ಸಂಬಂಧಪಟ್ಟಂತೆ ಪ್ರಯತ್ನ ಮಾಡ್ತಾ ಇದ್ರೆ ಅಲ್ಲೂ ಕೂಡ ಶುಭಪ್ರದವಾಗ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಇರುವಂತನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಈ ದಿವಸ ತುಲಾರಾಶಿಯವರಿಗೆ ಶುಭಪ್ರದವೇ. ಸುಮಾರು 70-75% ನಿಮಗೆ ಶುಭ ಫಲವನ್ನೇ ನೋಡುವಂತ ಸಾಧ್ಯತೆಗಳಿರುತ್ತೆ ತುಲಾರಾಶಿಯವರಿಗೆ. ಪರಿಹಾರ ವಿಚಾರ ಸಂಬಂಧಪಟ್ಟಂತೆ ದುರ್ಗಾ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಅಥವಾ ದುರ್ಗಾ ನಾಮಸ್ಮರಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ನನಗೆ ಏನೋ ಒಂದು ಲಕ್ ನಿಮಗೆ ಒಲಿದು ಬರತಕ್ಕಂಥ ಸಂದರ್ಭಗಳೆಲ್ಲ ಕೂಡ ಕಂಡು ಬರುತ್ತದೆ. ಇನ್ನು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂತೆ ರಾಷ್ಟ್ರಾಧಿಪತಿಯೇ ಹೋಗಿ ಅಷ್ಟಮದಲ್ಲಿ ಕುಳಿತಿದ್ದಾನೆ. ರಾಹುವಿನ ಪ್ರಭಾವ. ಆ ರಾಹು ಪರಿವರ್ತನಾ ಸ್ಥಿತಿನಲ್ಲಿ ಕುಳಿತಿದ್ದಾನೆ. ಹಾಗಾಗಿ ಏನಾಗ್ತದೆ, ಈ ಜಾತಕ್ಕೆ ಸ್ವಯಂಕೃತ ಅಪರಾಧಗಳನ್ನ ಜಾಸ್ತಿ ಮಾಡ್ತೀರಿ, ಮಂಡತನವನ್ನ ಜಾಸ್ತಿ ಮಾಡ್ತೀರಿ, ಆ ತರದ ಪ್ರವೃತ್ತಿಗಳು ಜಾಸ್ತಿ ಇರ್ತದೆ. ತಾಳ್ಮೆ ತುಂಬಾ ಕಡಿಮೆ ಇರ್ತಕ್ಕಂಥ ಸಂದರ್ಭ. ಇವೆಲ್ಲವನ್ನೂ ಕೂಡ ನಿಯಂತ್ರಣದಲ್ಲಿ ಇಟ್ಟುಕೊಂಡರೆ ನನ್ನ ಪ್ರಕಾರವಾಗಿ ಸ್ವಲ್ಪ ನಿರ್ವಹಿಸೋದಕ್ಕೆ ಸಾಧ್ಯವಾಗುತ್ತೆ. ಇಲ್ಲಾಂದ್ರೆ ಎಡವಟ್ಟ ಮೇಲೆ ಎಡವಟ್ಟನ್ನ ಮಾಡಿಕೊಳ್ತಕ್ಕಂಥದ್ದು. ಮಾನಸಿಕವಾದಂಥ ಗೊಂದಲ, ಆತಂಕ, ಕನ್ಫ್ಯೂಸ್ ಆಗ್ತಕ್ಕಂಥ ಸನ್ನಿವೇಶಗಳು, ಸ್ಥಿರಾಸ್ತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಮೋಸಕ್ಕೊಳಗಾಗುವಂತ ಪರಿಸ್ಥಿತಿಗಳು, ಭೂಮಿ ವಾಹನಗಳಿಂದ ಸ್ವಲ್ಪ ಮೋಸಕ್ಕೊಳಗಾಗ್ತಕ್ಕಂಥದ್ದು, ಯಾವುದೋ ಗುಪ್ತ ವಿಷಯಗಳಿಂದ ಆಪತ್ತುಗಳು ಅಂತಕ್ಕಂಥ ರೀತಿಯಲ್ಲಿ, ಯಾವುದೋ ಏನೋ ಕುಟುಂಬಕ್ಕೆ ವಿರುದ್ಧವಾಗಿ ಅಥವಾ ಘನತೆಗೆ ವಿರುದ್ಧವಾಗಿ, ಸಮಾಜಕ್ಕೆ ವಿರುದ್ಧವಾಗಿ ಏನೋ ಕೆಲಸ ಕಾರ್ಯಗಳನ್ನ ಮಾಡಿರ್ತೀರಿ. ಅದು ಎಲ್ಲೋ ಬಯಲಿಗೆ ಬಂದು ನಿಮ್ಮ ಮಾನಸಿಕವಾದಂಥ ಒತ್ತಡವನ್ನು ಜಾಸ್ತಿ ಮಾಡುವಂಥದ್ದು, ಮತ್ತೆ ಅದರಿಂದ ನಿಮ್ಮ ಘನತೆಗೆ ಧಕ್ಕೆಯಾಗ್ತಕ್ಕಂಥ ಸ್ಥಿತಿಯೂ ಕೂಡ ಕಂಡುಬರುತ್ತದೆ. ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಬಹಳ ಜಾಗ್ರತೆ. ಏನೋ ಸಣ್ಣದಾಗಿ ಪೆಟ್ಟು ಮಾಡಿಕೊಳ್ತಕ್ಕಂಥ ಸ್ಥಿತಿ ಬರಬಹುದು. ಸಣ್ಣದಾಗಿ ಏನಾದರೂ ಒಂದು ಚೂರಾದರೂ ರಕ್ತ ಬರೋ ರೀತಿಯಲ್ಲಿ ಮಾಡಿಕೊಳ್ತೀವಿ. ಸಾಮಾನ್ಯ ಒಂದು ಸೂಜಿನಾರು ಚುಚ್ಚುತ್ತೆ. ಹಾಗಾಗಿ ಒಂದು. ಎರಡನೇದಾಗಿ ಈ ಎಲೆಕ್ಟ್ರಾನಿಕ್ ಮತ್ತೆ ಮಿಷಿನರಿ ವರ್ಕ್ ಮಾಡುವಂಥವ್ರು, ಮೆಕ್ಯಾನಿಕಲ್ ವರ್ಕ್ ಮಾಡುವಂಥವ್ರು, ವಾಹನ ಚಾಲನೆ ಮಾಡುವಂಥವ್ರು ಎಚ್ಚರಿಕೆಯಿಂದ ಇರಬೇಕು. ಈ ಕ್ಷೇತ್ರದಲ್ಲಿರ್ತಕ್ಕಂಥವ್ರು ಏನೋ ಸಣ್ಣ ಪುಟ್ಟದಾಗಿ ಅವಘಡಗಳು, ಸಣ್ಣದಾಗಿ ಸಮಸ್ಯೆಗಳು ಉತ್ಪತ್ತಿಯಾಗುವಂಥ ಸಂದರ್ಭಗಳು ಬರಬಹುದು. ಮತ್ತೆ ಉದ್ಯೋಗ ಒತ್ತಡಗಳು ಜಾಸ್ತಿ ಇರ್ತದೆ. ಕೆಲಸ ಕಾರ್ಯಗಳನ್ನು ಸರಿಯಾಗಿ ನಿರ್ವಹಿಸಲಿಕ್ಕೆ ಆಗದೇ ಇರ್ತಕ್ಕಂಥ ಪರಿಸ್ಥಿತಿಗಳನ್ನ ಕಾಣತಕ್ಕಂಥದ್ದು. ಆರ್ಥಿಕವಾದ ಮುಗ್ಗಟ್ಟು, ಸಾಲದ ಒತ್ತಡ, ಶತ್ರುಗಳ ಕಾಟ ಹೆಚ್ಚಾಗುವಂಥದ್ದು, ಋಣಬಾಧೆಗಳು ಹೆಚ್ಚಾಗುವಂಥ ಸ್ಥಿತಿಯನ್ನ ಈ ದಿವಸ ವೃಶ್ಚಿಕ ರಾಶಿಯನ್ನು ನೋಡುವಂಥ ಸಂದರ್ಭಗಳು ಕಂಡು ಬರುವಂಥದ್ದು ಉಂಟು. ಈ ದಿವಸ ಪರಿಹಾರದ ವಿಚಾರ ಸಂಬಂಧಪಟ್ಟಂತೆ ಏನು ಮಾಡಬೇಕಾಗತ್ತೆ, ಏಕಾದಶ ರುದ್ರಾಭಿಷೇಕವನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ ಶಿವನ ಆಲಯದಲ್ಲಿ ಅದ್ಭುತವಾದಂಥ ಫಲ ಸಿಗುತ್ತೆ. ಇನ್ನು ಧನುಸ್ಸು ರಾಶಿಗೆ ಸಂಬಂಧಪಟ್ಟಂತ ರೀತಿ ನೋಡಿದಾಗ ಪ್ರೀತಿ ಪ್ರೇಮದ ವಿಚಾರ ಸಂಬಂಧಪಟ್ಟಂತೆ ಎಲ್ಲೋ ಅನುಕೂಲಕರ ವಾತಾವರಣ ನಿರ್ಮಾಣವಾಗಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಬಂಧುಗಳಿಂದ ಸಹಾಯ ಸಹಕಾರಗಳು ಸಿಗುವಂಥದ್ದು ಅಥವಾ ಮನಸ್ತಾಪಗಳಾಗಿ ಸ್ವಲ್ಪ ಬಿಡುಗಡೆ ಆಗಿರ್ತಕ್ಕಂಥ ಬಾಂಧವ್ಯ ಒಂದಾಗುವಂಥ ಪರಿಸ್ಥಿತಿಗಳನ್ನು ಕಾಣತಕ್ಕಂಥದ್ದು. ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣತಕ್ಕಂಥ ಸನ್ನಿವೇಶಗಳು ಬರುವಂಥದ್ದು. ಸಂಗಾತಿಗೋಸ್ಕರವಾಗಿ ಹೆಚ್ಚು ಖರ್ಚು ಮಾಡತಕ್ಕಂಥ ಸಂದರ್ಭ. ದಾಂಪತ್ಯದಲ್ಲಿರ್ತಕ್ಕಂಥ ಅಸಮಾಧಾನಗಳು ನಿವಾರಣೆ ಆಗ್ತಕ್ಕಂಥ ಲಕ್ಷಣಗಳು. ಮಕ್ಕಳ ಕೃಪಾದೃಷ್ಟಿಯಿಂದ ಆರ್ಥಿಕವಾದಂಥ ಸ್ಥಿತಿನಲ್ಲಿ ಸ್ವಲ್ಪ ಸುಧಾರಣೆಯನ್ನು ಕಾಣತಕ್ಕಂಥದ್ದು, ಸ್ವಲ್ಪ ಬದಲಾವಣೆಯನ್ನು ಕಾಣತಕ್ಕಂಥ ಸಾಧ್ಯತೆಗಳು. ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಸ್ಥರಿಗೆ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿದೆ. ಅದರಲ್ಲೂ ಕೂಡ ಕಮಿಷನ್ ಬೇಸಿಕ್ ವ್ಯವಹಾರವನ್ನು ಮಾಡುವಂಥವ್ರಿಗೆ ತುಂಬಾ ಚೆನ್ನಾಗಿರುವಂಥ ಸಂದರ್ಭ. ಉದ್ಯೋಗಸ್ಥರಿಗೆ ಬೇರೆಯವರ ಕೈ ಕೆಳಗೆ ದಿನಗೂಲಿ, ವಾರಗೂಲಿ, ತಿಂಗಳ ಸಂಬಳ ಕೆಲಸ ಮಾಡುವಂಥವ್ರಿಗೆ ಅಷ್ಟೊಂದು ಉತ್ತಮವಾದಂಥ ದಿವಸ ಅಲ್ಲ ಅಂತಕ್ಕನ್ನೋದು ಸ್ಪಷ್ಟವಾಗಿ ತೋರಿಸುತ್ತೆ. ಈ ದಿವಸ ಧನುಸ್ಸು ರಾಶಿಗೆ ಸಂಬಂಧಪಟ್ಟಂತೆ ಪರಿಹಾರವನ್ನೇನು ಮಾಡಿಕೊಳ್ಬೇಕಾಗುತ್ತೆ, ಸುಬ್ರಹ್ಮಣ್ಯನ ನಾಮಸ್ಮರಣೆಯನ್ನು ಮಾಡತಕ್ಕಂಥ ಪ್ರಯತ್ನ ಮಾಡಿ. ಒಳ್ಳೆಯ ಫಲ ನಿಮ್ಮದಾಗುತ್ತೆ ಈ ದಿವಸ. ಇನ್ನು ಮಕರ ರಾಶಿಗೆ ಸಂಬಂಧಪಟ್ಟಂತ ರೀತಿ ನೋಡಿದಾಗ
ಏನಾದರೂ ಸಾಲವನ್ನು ಕೇಳಿದ್ದಂಥ ಪಕ್ಷದಲ್ಲಿ ಪ್ರಾಪ್ತಿಯಾಗುವಂಥ ಸ್ಥಿತಿ ಇದೆ. ಉಳಿತಾಯಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅನುಕೂಲವಾಗ್ತಕ್ಕಂಥದ್ದು. ಸ್ಥಿರಾಸ್ತಿ ಮೇಲೆ ಏನಾದರೂ, ಭೂಮಿ ಮೇಲೆ ಏನಾದರೂ, ವಾಹನದ ಮೇಲೆ ಏನಾದರೂ ಸಾಲ ಪಡೆಯಬೇಕು ಅಂದರೆ ಅಲ್ಲೂ ಕೂಡ ಸಹಕಾರಿಯಾಗಿ ನಿಂತಿರ್ತಕ್ಕಂಥದ್ದೆಲ್ಲವೂ ಕೂಡ ಉಂಟು ಅಂತಕ್ಕಂಥ ಸ್ಪಷ್ಟವಾಗಿ ತೋರಿಸುತ್ತೆ. ಪಿತ್ರಾರ್ಜಿತ ಅಥವಾ ಪೂರ್ವಾರ್ಜಿತವಾದಂಥ ಆಸ್ತಿ ಮತ್ತೊಂದು ಮಗದೊಂದು ಬರೋದಕ್ಕೆ ದಾರಿ ಉಂಟು. ತಾಯಿಯಿಂದ ಸಹಕಾರ ಸಿಗುವಂಥದ್ದು, ಸ್ಥಿರಾಸ್ತಿಯಿಂದ ಧನಾಗಮನವಾಗ್ತಕ್ಕಂಥ ಸಂದರ್ಭ, ಸ್ಥಿರಾಸ್ತಿಯ ಮೇಲೆ ಹೂಡಿಕೆಯನ್ನು ಮಾಡತಕ್ಕಂಥ ಒಂದು ಪ್ರವೃತ್ತಿಗಳು ನಿರ್ಮಾಣವಾಗಿ ಬರುವಂಥದ್ದು. ಮಾರಾಟಗಾರರಿಗೂ ಮತ್ತು ಖರೀದಿದಾರರಿಗೂ ಇಬ್ಬರಿಗೂ ಕೂಡ ಲಾಭವಾಗ್ತಕ್ಕಂಥ ಸ್ಥಿತಿ ಮಕರ ರಾಶಿನೂ ನೋಡ್ತೀರಿ. ಹಣಕಾಸಿನ ಮುಗ್ಗಟ್ಟುಗಳು ಒಂದು ಸಂತೃಪ್ತಿಯ ದಿವಸವಾಗಿ ಪರಿವರ್ತನೆಯಾಗ್ತಕ್ಕಂಥ ಸನ್ನಿವೇಶಗಳೆಲ್ಲವೂ ಕೂಡ ಕಂಡು ಬರುವಂಥದ್ದು ಉಂಟು. ಲಾಭಾಧಿಪತಿ ಬಾಧಕಾಧಿಪತಿಯೂ ಆಗ್ತಕ್ಕಂಥದ್ದಾಗಿರೋದ್ರಿಂದ ಯಾರೋ ಕುತಂತ್ರವನ್ನು ಮಾಡ್ತಕ್ಕಂಥದ್ದು, ಅಥವಾ ಕುಟುಂಬಸ್ಥರಿಗೆ ಎಲ್ಲೋ ಸಣ್ಣದಾಗಿ ತೊಂದರೆ ಆಗ್ತಕ್ಕಂಥದ್ದು, ಅಥವಾ ಕುಟುಂಬಕ್ಕೆಲ್ಲೋ ಕೆಟ್ಟ ದೃಷ್ಟಿಯೋ, ಮಾಟ ಮಂತ್ರ ತಂತ್ರ ಅನ್ನೋ ರೀತಿಯಲ್ಲಿ ಏನೋ ಪರಿಭ್ರಮಣೆಯೋ ಆಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು. ಶತ್ರು ದಮನವಾಗತ್ತೆ. ಅದೇ ರೀತಿಯಲ್ಲಿ ಆರ್ಥಿಕವಾದಂಥ ಚೇತರಿಕೆಯನ್ನು ಕಾಣತಕ್ಕಂಥ ಸ್ಥಿತಿಯೂ ಇದೆ. ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಕೆಲಸ ಕಾರ್ಯಗಳನ್ನು ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸಿರಿ. ಯಾವುದೇ ಅಡ್ಡಿ ಆತಂಕಗಳು ತೊಂದರೆ ಆಗದಂಥ ರೀತಿಯಲ್ಲಿ ತುಂಬ ಅದ್ಭುತವಾದಂಥ ರೀತಿಯಲ್ಲಿ ಕೆಲಸ ಕಾರ್ಯಗಳು ಆಗತ್ತೆ. ವಿದ್ಯಾರ್ಹತೆಗೆ ಅಂದರೆ ಈ ಕ್ಯಾಂಪಸ್ ಸೆಲೆಕ್ಷನ್ ಮಾಡುವಂಥ ರೀತಿಯಲ್ಲಿ ಏನಾದರೂ ಇದ್ದಂಥ ಪಕ್ಷದಲ್ಲಿ ಈ ದಿವಸ ನಿಮಗೆ ಫಲ ಸಿಗುತ್ತೆ. ಮಕರ ರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಪರಿಹಾರ ವಿಚಾರ ಸಂಬಂಧಪಟ್ಟಂತೆ ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಲಕ್ಷ್ಮೀ ನರಸಿಂಹನ ನಾಮಸ್ಮರಣೆ ಅಥವಾ ಲಕ್ಷ್ಮೀ ನರಸಿಂಹನ ದರ್ಶನ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಕುಂಭರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಆರೋಗ್ಯದ ಬಗ್ಗೆ ಬಹಳ ಜಾಗ್ರತೆಯಿಂದ ಇರಬೇಕಾಗತ್ತೆ. ಒಂದು ಸಣ್ಣ ಪುಟ್ಟದಾಗಿ ಪೆಟ್ಟು ಮಾಡಿಕೊಳ್ಳುವಂಥ ಪರಿಸ್ಥಿತಿಗಳು ಬರಬಹುದು. ಅಥವಾ ಯಾರಾದರೂ ಈ ಮಿಷಿನರಿ ವರ್ಕ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕ್ ಅಥವಾ ಎಲೆಕ್ಟ್ರಾನಿಕ್ ಕ್ಷೇತ್ರದಲ್ಲಿರ್ತಕ್ಕಂಥವ್ರು ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ, ಮತ್ತೆ ಏನಾದರೂ ರಿಪೇರಿ ಕೆಲಸಗಳನ್ನು ಮಾಡುವಂಥವ್ರು, ಆ ಕ್ಷೇತ್ರದಲ್ಲಿರ್ತಕ್ಕಂಥವ್ರು ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಅದರಲ್ಲೇ ಏನೋ ಸಮಸ್ಯೆಗಳಾಗಿ ಸ್ವಲ್ಪ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಹಾಗಾಗಿ ಜಾಗ್ರತೆಯಿಂದ ಇರಬೇಕು. ಉದ್ಯೋಗ ನಷ್ಟಗಳಾಗ್ತಕ್ಕಂಥದ್ದು ಅಥವಾ ಉದ್ಯೋಗ ಬದಲಾವಣೆಯ ಪ್ರಯತ್ನ ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು. ಆರ್ಥಿಕವಾದಂಥ ಮುಗ್ಗಟ್ಟುಗಳು ಜಾಸ್ತಿ ಆಗುವಂಥದ್ದು. ಲಾಭವೂ ಇರೋದಿಲ್ಲ, ಉಳಿತಾಯವೂ ಇರೋದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ. ಎಷ್ಟು ಲಾಭ ಅಂತಕ್ಕಂಥ ನೀವು ವ್ಯವಹಾರವನ್ನು ಮಾಡ್ತಾ ಇದ್ರೆ ಏನು ಬಂದರೂ ಸಾಕಾಗೋದಿಲ್ಲ, ಇನ್ನೂ ಕೊರತೆ ಅನ್ನೋ ರೀತಿಯಲ್ಲೇ ಇರುವಂಥ ಸ್ಥಿತಿ ಇದೆ ಈ ದಿವಸ. ಪ್ರೀತಿ ಪ್ರೇಮದ ವಿಚಾರ ಸಂಬಂಧಪಟ್ಟಂತೆ ಅಷ್ಟೊಂದು ಸೂಕ್ತವಾದಂಥ ವ್ಯವಸ್ಥೆಗಳಿರೋದಿಲ್ಲ. ದಾಂಪತ್ಯದಲ್ಲಿ ಯಾಕೋ ಅತೃಪ್ತಿಯ ಒಂದು ಭಾವ ನಿರ್ಮಾಣವಾಗಿ ಬರುವಂಥ ಸಾಧ್ಯತೆಗಳು, ತುಂಬಾ ಗೊಂದಲ, ಒತ್ತಡ, ಇರಿಟೇಟು, ಈರ್ಷ್ಯಗಳು ಜಾಸ್ತಿ ಆಗುವಂಥದ್ದು, ಏನೋ ನಿಮಗೆ ನೀವೇ ನಿಯಂತ್ರಣವನ್ನ ಕಳೆದುಕೊಳ್ತಕ್ಕಂಥ ಸ್ಥಿತಿ ಬರಬಹುದು. ಕುಂಭರಾಶಿನವರಿಗೆ ಜಾಗ್ರತೆಯಿಂದ ಇರಬೇಕಾಗತ್ತೆ. ಸಾಧ್ಯವಾದರೆ ಅಲ್ಲೆಲ್ಲಾರೋ ಹತ್ತಿರದಲ್ಲಿ ನಾಗದೇವತೆಯ ದೇವಸ್ಥಾನವಿದ್ದರೆ ಸ್ವಲ್ಪ ಪ್ರದಕ್ಷಿಣೆ ಮಾಡಿಕೊಂಡು ನಮಸ್ಕಾರ ಮಾಡಿ ಒಂದು 5 ನಿಮಿಷ ಕುಳಿತು ಬರ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಮೀನರಾಶಿನವರಿಗೆ ಸಂಬಂಧಪಟ್ಟಂತ ರೀತಿ ನೋಡಿದಾಗ ಮೀನರಾಶಿನವ್ರಿಗೆ ಈ ದಿವಸ ಮಾತ್ರ ಉಳಿತಾಯಕ್ಕೆ ಸಂಬಂಧಪಟ್ಟಂತೆ ಅನುಕೂಲ, ಕೌಟುಂಬಿಕವಾದಂತಹ ಸಹಕಾರದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅನುಕೂಲ, ಸಣ್ಣದಾಗಿ ಅದೃಷ್ಟ ಕೈ ಹಿಡಿತಕ್ಕಂಥ ಸನ್ನಿವೇಶಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು. ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಸುಧಾರಣೆಯನ್ನು ಕಾಣತಕ್ಕಂಥ ಸಂದರ್ಭಗಳು ಕಂಡು ಬರುವಂಥದ್ದು. ವಿದ್ಯಾರ್ಥಿಗಳಿಗೆ ಅನುಕೂಲಕರವಾದಂಥ ವಾತಾವರಣ ನಿರ್ಮಾಣವಾಗ್ತಕ್ಕಂಥದ್ದು. ಹೈಯರ್ ಎಜುಕೇಶನ್ ಸಂಬಂಧಪಟ್ಟಂತೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲೂ ಕೂಡ ಅನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನ ಕಾಣತಕ್ಕಂಥ ಸಾಧ್ಯತೆಗಳು, ಉತ್ತಮವಾದಂಥ ಘನತೆ ಗೌರವದಿಂದ ಬದುಕ್ತಕ್ಕಂಥ ದಿವಸವಾಗಿ ಪರಿವರ್ತನೆ ಆಗ್ತಕ್ಕಂಥದ್ದು, ಅಂದುಕೊಂಡಂಥ ರೀತಿಯಲ್ಲಿ ಕೆಲಸ ಕಾರ್ಯಗಳಾಗ್ತಕ್ಕಂಥದ್ದು. ಏನೂ ಇಲ್ಲ ಅಂದ್ರೂ ಕೂಡ ನಿಮಗೆ ಉತ್ಸಾಹದ ಬದುಕು ಮಾತ್ರ ಈ ದಿವಸ ಮೀನರಾಶಿನವತಾಗಿರ್ತದೆ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಪರಿಹಾರದ ವಿಚಾರ ಸಂಬಂಧಪಟ್ಟಂತೆ ಸಾಧ್ಯವಾದಷ್ಟು ಕೂಡ ಗಣಪತಿಗೆ ಬಿಳಿಯಕ್ಕದ ಹೂವನ್ನು ಸಮರ್ಪಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.